Praise the Lord. Greetings to you all in the name of our Lord and Savior Jesus Christ. Today's Bible verse, the book of Job, chapter 26, verse 12. It is his strength that conquered the sea. ಯೋಬನ ಗ್ರಂಥ 26ನೇ ಅಧ್ಯಾಯ 12ನೇ ವಚನ. ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು. ಹೌದು, ನಮ್ಮ ದೇವರು ಪರಾಕ್ರಮಶಾಲಿಯಾದ ದೇವರು. ಇವತ್ತು ನಿನ್ನ ಜೀವನದಲ್ಲಿ ಸಾಗರದಂತಹ ಸಮಸ್ಯೆಗಳು, ಕಣ್ಣೀರು, ದುಃಖ, ಚಿಂತೆ, ರೋಗ ನಿನ್ನನ್ನು ಬಾಧಿಸ್ತಾ ಇರಬಹುದು. ಆದರೆ ಪರಾಕ್ರಮಶಾಲಿಯಾದ ದೇವರು, ಅಂದು ಆ ಸಾಗರವನ್ನು ಶಾಂತಿಪಡಿಸಿದ ದೇವರು ನಿನ್ನ ಜೀವಿತದಲ್ಲಿ ಎದ್ದಿರ್ತಕ್ಕಂಥ ಈ ಸಾಗರವನ್ನು ಇಂದು ಶಾಂತಿಪಡಿಸಲಿಕ್ಕಿದ್ದಾನೆ. ಇನ್ನು ಮುಂದೆ ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಇರುವುದಿಲ್ಲ, ಯಾವ ದುಃಖ ಇರುವುದಿಲ್ಲ, ಎಲ್ಲವನ್ನ ದೇವರು ಶಾಂತಿಪಡಿಸಲಿಕ್ಕಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಯೇಸು ಸ್ವಾಮಿಗಿರ್ತಕ್ಕಂಥ 5 ಹೆಸರುಗಳನ್ನು ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಮೊದಲನೆಯದಾಗಿ ನಾವು ನೋಡಿದೆವು, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ. ಎರಡನೆಯದಾಗಿ ಆತನು ಆಲೋಚನಾಕರ್ತನು ಎಂಬುದಾಗಿ. ಮೂರನೆಯದಾಗಿ ಇವತ್ತು ನಾವು ಧ್ಯಾನ ಮಾಡೋಣ, ಆತನು ಪರಾಕ್ರಮಿಯಾದ ದೇವರು ಎಂಬುದಾಗಿ. ಯೆರೆಮೀಯ ಪ್ರವಾದಿಯು ಕೂಡ ತನ್ನ ಗ್ರಂಥದಲ್ಲಿ 32ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನೀನು ಪರಾಕ್ರಮಿಯಾದ ದೇವರಾಗಿದ್ದಿ, ಸೇನಾಧೀಶ್ವರನಾದ ಯೆಹೋವನೆಂಬುದು ನಿನ್ನ ನಾಮಧೇಯ ಎಂಬುದಾಗಿ. ಆತನ ಹೆಸರು ಸೇನಾಧೀಶ್ವರನು, ಆತನು ಮಹಾಪರಾಕ್ರಮಿಯಾದ ದೇವರು. ನಮ್ಮ ದೇವರು ಪರಾಕ್ರಮಶಾಲಿಯಾಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ನಮ್ಮ ಕಷ್ಟ, ದುಃಖ, ಚಿಂತೆಗಳನ್ನು ದೂರ ಮಾಡಲಿಕ್ಕಿದ್ದಾನೆ. ಇಸ್ರಾಯೇಲರನ್ನು ಐಗುಪ್ತರಿಂದ ಬಿಡಿಸುವಾಗ ಯೆಹೋವ ದೇವರು ತನ್ನ ಭುಜಬಲದಿಂದ, ತನ್ನ ಪರಾಕ್ರಮದಿಂದ ಅವರನ್ನು ಬಿಡಿಸಿದನು. ಆ ಐಗುಪ್ತರ ಜೀವಿತದಲ್ಲಿ 10 ಉಪದ್ರವಗಳನ್ನು ಬರಮಾಡಿ ಇಸ್ರಾಯೇಲರನ್ನು ಅದ್ಭುತವಾಗಿ ಬಿಡಿಸಿದನು. ಮುಂದೆ ಅವರನ್ನು ಬಿಡಿಸಿ ಕರೆದುಕೊಂಡು ಹೋಗುತ್ತಿರುವಾಗ ಮುಂದೆ ಕೆಂಪು ಸಮುದ್ರ, ಹಿಂದೆ ಐಗುಪ್ತರ ಫರೋಹನ ಸೈನ್ಯ ಬರ್ತಾ ಇತ್ತು. ಅದನ್ನು ಕಂಡು ಇಸ್ರಾಯೇಲರು ಕಂಗೆಟ್ಟು ಹೋಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಪರಾಕ್ರಮಶಾಲಿಯಾದ ದೇವರು ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ತನ್ನ ಜನರಾದ ಇಸ್ರಾಯೇಲರು ಒಣನೆಲದಲ್ಲಿ ನಡೆದು ಹೋಗುವಂತೆ ಮಾಡಿದ್ದರು. ಜೆಫನ್ಯನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿ ಹೇಳುತ್ತದೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿರುವನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಿನ್ನ ಮಧ್ಯದಲ್ಲಿ ನಿನ್ನ ದೇವರು ಶೂರನಾದ ದೇವರು, ಪರಾಕ್ರಮಶಾಲಿಯಾದ ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ಕೀರ್ತನೆ 145 3ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ಮಹೋನ್ನತನಾದ ದೇವರು. ಆತನು ಮಹಾಸ್ತುತಿಗೆ ಪಾತ್ರನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ನಾವು ಧ್ಯಾನಿಸಬೇಕು. ಆತನ ಭಯಂಕರ ಕೃತ್ಯಗಳಲ್ಲಿ ಕಂಡು ಬಂದಿರತಕ್ಕಂಥ ಪ್ರತಾಪವನ್ನು ನಾವು ಕೊಂಡಾಡಬೇಕು. ಎಫೆಸ 6:10ನೇ ವಾಕ್ಯ ಈ ರೀತಿ ಹೇಳುತ್ತದೆ, ನಾವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು ಎಂಬುದಾಗಿ. ಹೌದು, ನಾವು ಕರ್ತನನ್ನು ಆಶ್ರಯಿಸಿಕೊಂಡಾಗ ನಾವು ಈ ಲೋಕದಲ್ಲಿ ನಿರ್ಭಯವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ನಾವು ಆತನಲ್ಲಿ ಬಲಗೊಳ್ಳಬೇಕು. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿ ಹೇಳ್ತದೆ, ಯೆಹೋವನ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ ಎಂಬುದಾಗಿ. ಹೌದು, ನಮ್ಮ ದೇವರು ಮಹಾಪರಾಕ್ರಮಶಾಲಿಯಾದ ದೇವರು. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ತನ್ನ ಮಕ್ಕಳು ಏನೇ ಬೇಡಿಕೊಂಡ್ರು ಅದೆಲ್ಲವನ್ನು ಆತನು ಅನುಗ್ರಹಿಸಲಿಕ್ಕೆ ಶಕ್ತನಾಗಿದ್ದಾನೆ. ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನಾವು ನೋಡುತ್ತೇವೆ, 13ರಿಂದ 16ನೇ ಅಧ್ಯಾಯಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಸಂಸೋನನು ಎಂಬುದಾಗಿ. ಅವನು ಹುಟ್ಟಿದಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾಗಿದ್ದನು. ಒಂದು ಸಾರಿ ಅವನ ಎದುರುಗಡೆ ಪ್ರಾಯದ ಸಿಂಹ ಬರುತ್ತದೆ. ಅದನ್ನು ಕಂಡ ಕ್ಷಣದಲ್ಲಿ ಯೆಹೋವನ ಆತ್ಮ ಸಂಸೋನನ ಮೇಲೆ ಬರುತ್ತದೆ. ಆಗ ಸಂಸೋನನು ಅದನ್ನು ಸೀಳಿಬಿಟ್ಟನು. ಮತ್ತೊಂದು ಸಾರಿ ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದನು. ಪರಾಕ್ರಮಶಾಲಿಯಾದ ದೇವರು ಸಂಸೋನನೊಂದಿಗೆ ಇದ್ದುದರಿಂದಲೇ ಅವನು ಇಸ್ರಾಯೇಲರನ್ನು 20 ವರ್ಷಗಳವರೆಗೆ ಪಾಲಿಸಿದನು. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ಹೌದು, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಅಂದು ಇಸ್ರಾಯೇಲರೊಂದಿಗೆ ಇದ್ದಂಥ ಪರಾಕ್ರಮಶಾಲಿಯಾದ ದೇವರು ಇಂದಿನಿಂದ ನಿನ್ನೊಂದಿಗೂ ಕೂಡ ಇರುತ್ತಾರೆ. ಯೇಸುವನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸಿಕೋ. ಪರಾಕ್ರಮಶಾಲಿಯಾದ ದೇವರು ನಿನ್ನ ಹೃದಯದೊಳಗೆ ಬಂದು ನಿನ್ನ ಜೀವಿತವನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಬೇಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ನೀನು ಮಹಾಪರಾಕ್ರಮಶಾಲಿಯಾದ ದೇವರಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರ. ಸೇನಾಧೀಶ್ವರನಾದ ಪ್ರಭುವೇ, ನಿನಗೆ ಸ್ತೋತ್ರ ಉಂಟಾಗಲಿ. ಅಂದು ಇಸ್ರಾಯೇಲರಿಗೆ ನಿನ್ನ ಭುಜಬಲ ಪರಾಕ್ರಮದಿಂದ ಐಗುಪ್ತರಿಂದ ಬಿಡಿಸಿದೆ ದೇವರೇ, ಅದಕ್ಕಾಗಿ ಸ್ತೋತ್ರ. ಇಂದು ನಮ್ಮೆಲ್ಲರ ಜೊತೆಗೆ ಇರು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇವರು ಅನುಭವಿಸ್ತಿರುವಂಥ ಕಷ್ಟ, ದುಃಖ, ಚಿಂತೆ, ಕಣ್ಣೀರು ಎಲ್ಲವನ್ನು ಹೋಗಲಾಡಿಸಿ ಪರಾಕ್ರಮಶಾಲಿಯಾದ ದೇವರೇ, ಇಂದಿನಿಂದ ಅವರೊಂದಿಗಿದ್ದು ಅವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.